ಪಾನಿಪುರಿ ತಿನ್ಲಿತ್ತು ಸೀದಾ ಪಾನಿಪುರಿಗೆ ಕೈ ಹಾಕ್ತಾರ ಅವ್ರು. ನೀ ವಿಡಿಯೋ ಮಾಡ್ತಿಲ್ಲೋ ಅಂತ. CSK RCB ಮ್ಯಾಚ್ 218 ರನ್ಸ್ ಏನೋ ಬಡದ್ರ. ನಾ ರೀಲ್ದಾಗ 2018 ರನ್ಸ್ ಅಂತ ಹೇಳ್ಬಿಟ್ಟೆ. ನಾ ಅಷ್ಟು ಖುಷಿ ಆಗ್ಬಿಟ್ಟಿತ್ತು ನನಗ. ಸ್ಕೂಲ್ ಬಂಕ್ ಮಾಡ್ಬಿಡ್ತಿದ್ವಿ, ಹಾಫ್ ಡೇ ಇರ್ತಿತ್ತು. ಊಟಕ್ಕೆ ಹೋದಂದ್ರೆ ಆ ಕಡೆನ ಹೋಗ್ಬಿಡ್ತಿದ್ವಿ ನಾವು. ನಮ್ ಸಂಬಂಧನ ಸ್ಕೂಲ್ದಾಗ ಆಫ್ಟರ್ನೂನ್ ಅಟೆಂಡೆನ್ಸ್ ತಗೊಳಿಕ್ ಸ್ಟಾರ್ಟ್ ಮಾಡಿದ್ರು. ನೆಟ್ ಬರೋಲ್ ತೆಗಿತ್ತ, ಏರೋಪ್ಲೇನ್ ಮೋಡ್ 10-20 ಸಲ ಒತ್ತಿದೆ, ಧನ್ 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 ಅಂತ. ಅಲ್ಲಿ ಐಡಿಯಾ ಹೊಳಿತ, ಏರೋಪ್ಲೇನ್ ಮೋಡ್ ಮನ್ಸ ಆಗಿದ್ರೆ ಅವ್ನ್ ಹೆಂಗ್ ಫೀಲ್ ಆಗ್ತಿರ್ಬೋದು ಅಂತ. ಬೆಂಗಳೂರು ಮಸ್ತ್ ಅದ ರೀ, ಮಸ್ತ್. ಇಲ್ಲಿ ಏನಂದ್ರೆ ಬೆಂಗಳೂರಿಗೆ ಬಂದು ವಂಡರ್ಲಾಸ್ಟ್ ಆಗ್ಬಿಟ್ಟಿನ್ರಿ. ನಿಮಗೆ ತುಂಬಾ ಇಷ್ಟ ಆಗಿರೋ ನಿಮ್ಮ ಫೇವ್ರೆಟ್ ರೀಲ್ ಹೇಳ್ಬೇಕು ಅಂದ್ರೆ, ನೀವು ತುಂಬಾ ಎಂಜಾಯ್ ಮಾಡಿದ್ರಿ ಮಾಡ್ತಾ, ಅಂಡ್ ಅಷ್ಟೇ ಜನರಿಂದ ನಿಮ್ಗೆ ವ್ಯಾಲಿಡೇಷನ್ ಕೂಡ ಸಿಕ್ತು ಅನ್ಸಿದ್ ರೀಲ್ ಯಾವ್ದು? 2 ರೀಲ್ ಇದಾವ್ರಿ. ಒಂದು ಬ್ಯಾಂಕ್ ಸ್ಕ್ಯಾಮ್ ಅಂತ ಮಾಡಿದ್ದೆ ಇನಿಷಿಯಲ್ ಕರಿಯರ್ದಾಗ. ಅದು ವೈರಲ್ ಆಗ್ತದ ಅಂತ ನನಗೆ ಗುರ್ತಾ ಇರ್ಲಿಲ್ರಿ. ಸುಮ್ಮ ಆ ದಿವ್ಸ ಬ್ಯಾಂಕಿಗೆ ಹೋಗಿದ್ದೆ ಚಲಾನ್ ತುಂಬ್ಲಿಕ್ಕ. ಅವರು ಇಲ್ಲಿ ಹೋಗು ಅಲ್ಲಿ ಹೋಗು ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಅರ್ಧ ತಾಸು ಅಡ್ಡಾಡ್ಸ್ಬಿಟ್ಟಾರ ನನಗ. ಲಾಸ್ಟಿಗೆ ಒಂದು 8 ನಂಬರ್ ಕೌಂಟ್ರಿಗೆ ಹೋಗುವ, 8 ನಂಬರ್ ಕೌಂಟರ್ದಾಗ ಬರೀ ಕ್ಯಾಶ್ ತಗೊಳಿಕತ್ತಾರ, ಚಲಾನ್ ಇಲ್ಲ. ಮತ್ 3 ನಂಬರ್ಗೆ ಹೋಗುವ ಅಂತ. ನನಗೆ ಇಷ್ಟು ಬೇಸರ ಆತ್ರಿ. ಚಲಾನ್ ಅಲ್ಲೇ ಹರದ ಕಿಸೆದಾಗ ಇಟ್ಕೊಂಡು ಮನಿಗ್ ಬಂದೆ. ಮನಿಗ್ ಬಂದ್ ರೀಲ್ ಮಾಡ್ಬಿಟ್ಟೆ ಅದ್ರ ಮೇಲೆ. ಹೋಗ್ಲಿ ಚಲಾನ್ ಕೊಟ್ರ? ಹೋಗಿ ಇಲ್ರಿ, ಕೊಡ್ಲಿಲ್ಲ, ಆಗ್ಲಿಲ್ಲ ಕೆಲಸ. ಆ ಕೆಲಸ ಆಗಿಲ್ರಿ. ಬಟ್ ರೀಲ್ ಅಂತೂ ಆಯ್ತು. ರೀಲ್ ಆತು, ರಾತ್ರಿ ರೀಲ್ ವೈರಲ್ ಅದ. ಆ ದಿನನೇ ಬಹುಶಃ ತುಂಬಾ ಜನ ಇದನ್ನ ಎಕ್ಸ್ಪೀರಿಯನ್ಸ್ ನಾ ಮಾಡಿದ್ರು. ಇನ್ನೊಂದ್ ಬೆಸ್ಟ್ ಕೆಲಸ ಏನ್ ಮಾಡಿದೆ ಅಂದ್ರೆ, ಆ ಯಾವ ಬ್ಯಾಂಕ್ ಅಂತ ಹೆಸರು ತಗೊಳಿಲ್ಲ ನಾನು. ಇಲ್ಲ, ಆ ದಿನೊಂದು ಹೊಸ ಬಟ್ ಗುರ್ತಾತ್ ಮಂದಿಗ. ಒಂದ್ ಈಸ್ಟರ್ ಎಗ್ ಇರ್ಲಿ ಅಂತ ಅದ ಬ್ಯಾಂಕದ್ ಕ್ಯಾಲೆಂಡರ್ ಹಾಕಿದ್ದೆ ಹಿಂದ, ಸೊ ಗುರ್ತಾಗ್ಲಿ ಮಂದಿಗಂತ. ಸೊ ನೀವ್ ರೀಲ್ ನೋಡಿದ್ರೆ ಗುರ್ತಾಗ್ತದೆ ಯಾವ ಬ್ಯಾಂಕ್ ಅಂತದು. ಆಮೇಲೆ ಇದು ಇಷ್ಟು ವೈರಲ್ ಆತ್ರಿ, ಖುಷಿ ಬಂತ. ಅದೊಂದು ಡೋಪಮಿನ್ ಹಿಟ್ ಅಂತಾರಲ್ಲ, ಅದ್ ಸಿಕ್ತು. ಇನ್ನೊಂದ್ಸಲ ಹೋದೆ ಬ್ಯಾಂಕಿಗೆ, ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಬ್ಯಾಂಕಿಗೆ ಹೋಗ್ತಿದ್ದೆ. ನಾ ಸುಮ್ಮನೆ ಖಾಲಿ ಇದ್ನೆ, ನಡಿ ಬ್ಯಾಂಕಿಗೆ ಹೋಗೋ ನಡೀರಿ. ಬ್ಯಾಂಕ್ದಾಗ ಸುಮ್ ಪಾಸ್ಬುಕ್ ಹಿಡ್ಕೋದು ನೋಡ್ಕೋತ ಕೂಡೋದು, ಏನ್ ಮಾಡ್ಲಿತ್ತಾರ ಮಂದಿ ಅಂತ. ಅಲ್ಲಿ ಇಬ್ರು ಪೆನ್ ಸಂಬಂಧ ಜಗಳಾಡ್ಲಿ ಎತ್ತಿದ್ರು. ಸಿಕ್ತು ಕಾಂಟೆಂಟ್. ಮತ್ ಮನಿಗ್ ಬಂದೆ, ಪೆನ್ ಸ್ಕ್ಯಾಮ್ ಅಂತ ಮಾಡಿದೆ. ಪೆನ್ ಕೊಡ್ರಿ ಅಂತ. ಅದ್ರ ಬ್ಯಾಂಕ್ದವ್ರಿಗೂ ಬೈದೆ. ಇಷ್ಟ ನಾವು 10 ಲಕ್ಷ ರೂಪಾಯಿ ಬ್ಯಾಂಕ್ದಾಗ ಇಡ್ತೀವಿ, ನಂಬಿಕೆ ಇಟ್ಟ ಇವ್ರ ಒಂದ್ ಪೆನ್ ನಂಬಿಕೆ ಇಟ್ಟಿಡಂಗಿಲ್ಲ, ಪೆನ್ನಿಗೆ ಒಂದ್ 10 ಫೂಟ್ ದಾರ ಕಟ್ ಇಟ್ಟಿರ್ತಾರ ಇವ್ರು ಅಂತ. ಅದು ಪೆನ್ ಮೂಡಂಗಿಲ್ರಿ ಒಮ್ಮೊಮ್ಮೆ, ಯೂಸ್ ಆಗಂಗಿಲ್ಲ. ಹಿಂಗ್ ಅದು ಮಾಡಿದ್ರಿ, ಅದು ವೈರಲ್ ಆಗ್ಬಿಡ್ತ. ಇನ್ನು ನೆಕ್ಸ್ಟ್ ಟೈಮ್ ಬ್ಯಾಂಕಿಗೆ ಹೋಗಿನಿ, ಎಲ್ಲರೂ ನನಗ ನೋಡ್ಲಿತ್ತಾರ. ಅವರು ಬಹುಶಃ ಅದೇ ಏನಂತಾರೆ, ಫ್ರೀ ಟೈಮ್ ಅಲ್ಲಿ ಕುತ್ಕೊಂಡು ರೀಲ್ಸ್ ನೋಡ್ತಿದ್ರ ಅನ್ಸುತ್ತೆ. ರೀಲೇ ಅವ್ರ ಕಣ್ಣಿಗೂ ಬಿದ್ಬಿಡ್ತು. ಅವು ಏನೇನ್ರಿ, ಅದೊಂದು ವಿಯರ್ಡ್ ಎಕ್ಸ್ಪೀರಿಯನ್ಸ್ ನನಗೆ ಬ್ಯಾಂಕ್ದಾಗ. ಎಲ್ಲರೂ ಆ ಕೆಲಸ ಮಾಡೋದ್ ಬಿಟ್ಟು ನನಗ ನೋಡ್ಲಿತ್ತಾರ. ಅಲ್ಲಿ ಒಳಗ್ ಕೂತಿರ್ತಾರಲ್ಲ ಎಂಪ್ಲಾಯೀಸ್, ನನಗ ನೋಡ್ಲಿತ್ತಾರ. ಹಿಂಗ ನೀವ್ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ರಿ, ಅವ್ರು ನಿಮ್ಮನ್ನೇ ಅಬ್ಸರ್ವ್ ಮಾಡ್ತಾರ. ಆಮೇಲಿಂತ್ರ ಎಷ್ಟು ನನಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ರ ಬ್ಯಾಂಕ್ದವ್ರು. ಒನ್ ಆಫ್ ದಿ ಬೆಸ್ಟ್ ಫೀಲಿಂಗ್ ರೀ ಅದು. ಫಸ್ಟ್ ಇವ್ನ ಕೆಲಸ ಮಾಡ್ಕೊಡ್ರಿಪ್ಪ, ಇವ್ ಏನಾರು ಮಾಡ್ಕೊಡ್ಲಿಲ್ಲ ಮತ್ ಮನೆಗೆ ಹೋಗ್ತಾನ ರೀಲ್ ಮಾಡ್ತಾನೆ. ಸೊ ಅವಾಗಿಂತ ಸ್ಪೆಷಲ್ ಟ್ರೀಟ್ಮೆಂಟ್ ಭಾಳ ಸಿಗ್ಲಿಕತ್ತ. ಆಮೇಲೆ ಇನ್ನೊಂದ್ ಚಟ್ನಿ ಪುಡಿ ಡಬ್ಬಿ ಅಂತಂದ್ ಮಾಡಿದ್ದೆ. ಸೊ ಅದು ಬಾಳ ವೈರಲ್ ಆಗಿತ್ತು. ಅದು ಹಂಗ್ ನೋಡಕ್ ಹೋದ್ರೆ ನೀವ್ ಹೇಳ್ದಂಗೆನೆ ನೀವ್ 400 ರೀಲ್ ಮಾಡಿದೀರಾ ಅಂತ ಹೇಳಿದ್ರೆ, ಪ್ರತಿಯೊಂದನು ವೈರಲ್ಲೇ, ಪ್ರತಿಯೊಂದನು ನಾವ್ ಇಷ್ಟಪಟ್ಟು ಏನಂತಾರೆ ಜನರಿಗೆ ಒಂದ್ ರೀಲ್ ಇಷ್ಟ ಆಗಿದ್ರೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಕಾಯ್ತಿರ್ತಾರೆ ನೆಕ್ಸ್ಟ್ ಯಾವಾಗ ರೀಲ್ ಅಪ್ಲೋಡ್ ಮಾಡ್ತಾರೆ ಅಂತ. ಆ ಲೆವೆಲ್ಗೆ ಒಂದ್ ಎಕ್ಸೈಟ್ಮೆಂಟ್ ಕೊಡ್ತೀರಾ ನೀವು, ನಗ್ಸಿ. ಆ ತರದ್ರಲ್ಲಿ ಇನ್ನೊಂದ್ ಏನ್ ಫ್ಯಾಕ್ಟರ್ ಅಂತಂದ್ರೆ, ಈ ಸೋಷಿಯಲ್ ಮೀಡಿಯಾ ರೀಲ್ಸ್ ಅಂತ ಎಸ್ಪೆಷಲಿ ಬಂದಾಗ ಕಾಮೆಂಟ್ಸ್ ಅನ್ನೋದೇ ಇವಾಗ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ನಾವ್ ರೀಲು ನೋಡ್ ಮುಗಿಸಿರಲ್ಲ, ಅಷ್ಟೇ ಕಾಮೆಂಟ್ ಸೆಕ್ಷನ್ ಓಪನ್ ಮಾಡಿರ್ತೀವಿ. ಯಾಕಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಇನ್ನೊಂದೇ ಒಂದು ಹೊಸ ಮಸ್ತ್ ನಡೀತಿರುತ್ತೆ, ಅದ್ರಲ್ಲೇ ಒಂದು ಮಷ್ಕಿರಿ ನಡೀತಿರುತ್ತೆ. ಈ ರೀಲ್ಸ್ ಕಾಮೆಂಟ್ಸ್ ಅಲ್ಲಿ ನಿಮ್ಗೆ ತುಂಬಾ ನೆನ್ಪಿರೋ ಅಂತ ನಿಮ್ಮ ರೀಲ್ ಮೇಲೆ ಯಾರೋ ಕಾಮೆಂಟ್ ಮಾಡಿರೋ ತುಂಬಾ ಫನ್ನಿ, ಅಥವಾ ಹಿಂಗೂ ಕಾಮೆಂಟ್ ಮಾಡ್ತಾರೆ ಅಂತ ನೀವು ಅನ್ಕೊಂಡಿರ್ಲಿಲ್ಲ, ಅಥವಾ ತುಂಬಾ ಇರಿಟೇಟಿಂಗ್ ಅನ್ಸಿದ್ಯಾ? ನಾನು ಮಾಡ್ತಿರ್ತೀನಿ ಕಮೆಂಟ್. ಹೋಗಿ ಬಿಗ್ ಬಾಸ್ ಇವ್ರ ಸೆಕೆಂಡ್ ಬಂದ್ರು ಡ್ರೋನ್ ಪ್ರತಾಪ್ ಅವ್ರು. ಹೌದ್ರಿ, ಆ ಕಲರ್ಸ್ ಅವ್ರ ಒಂದು ಫೋಟೋ ಹಾಕಿದ್ರ, ನಾ ಹೋಗಿ ಮೊಯೆ ಅಂತ ಕಮೆಂಟ್ ಹಾಕಿ ಬಂದಿದ್ದೆ. ಸೊ ನಮ್ದು ಅವ್ರದ್ದು ಇದು ಆಗಿ ಬರಂಗಿಲ್ಲ. ಆ ಪಾಪ ಆ ವ್ಯಕ್ತಿಗ ನನ್ ನೋಡಿದ್ರೆ ಭಾಳ ಸಿಟ್ ಅನ್ನಿಸ್ತದ. ಸೊ ಅದಕ್ಕೆ ಹೋಗಿ ಮೊಯೆ ಅಂತ ಕಮೆಂಟ್ ಹಾಕಿ ವಿನ್ನರ್ಗೆ ವಾಯ್ಸ್ ಮೆಸೇಜ್ ಬಿಟ್ಟಿದ್ದೆ, ನೀವ್ ಗೆದ್ದಿದ್ ಭಾಳ ಖುಷಿ ಆಯ್ತು ನನಗ ಅಂತ. ಸೊ ಹಿಂಗ್ ಕಮೆಂಟ್ಸ್ ನ ಆಕ್ಟಿವ್ ಇರ್ತೀನಿ ನಾ, ಎಲ್ಲರೂ ಕಮೆಂಟ್ ಹಾಕೋತಾ ಇರ್ತೀನಿ ನಾನು. ಸೊ ನಿಮ್ ಕಮೆಂಟ್ಸ್ ಅಲ್ಲೇ ಇನ್ನೊಂದ್ ಹೊಸ ಕಾಂಟೆಂಟ್ ಕ್ರಿಯೇಷನ್ ನಡೀತಾ ಇರುತ್ತೆ. ಅದೊಂದ್ ಸ್ಕಿಲ್ ರೀ, ಒಂದ್ ಚಲೋ ಕಮೆಂಟ್ ಹಾಕೋದು, ಪ್ಲಸ್ ಅದಕ್ಕೊಂದ್ 20-30 ಸಾವಿರ ಲೈಕ್ ಬರೋದು, ಅದೊಂದ್ ಸ್ಕಿಲ್ ಅದ. ಅಂಡ್ ಎಷ್ಟೊಂದ್ ಜನ ನಾನ್ ನೋಡಿದೀನಿ, ನಿಮಗ್ ರೀಲ್ ಕಳ್ಸ್ಬಿಟ್ಟು ಇದಕ್ಕೆ ನಾನು ಒಂದ್ ಕಾಮೆಂಟ್ ಹಾಕಿ ಅಂತಾನು ಕೇಳಿರ್ತಾರೆ ಅನ್ಸುತ್ತೆ. ಬಹುಶಃ ಕಾಮೆಂಟ್ಸ್ ಗೆ ಒಂದ್ ಫ್ಯಾನ್ ಬೇಸ್ ಇರುತ್ತೆ. ಕಾಮೆಂಟ್ಸ್ ಗೆಲ್ರಿ, ಅದು DP ಚಾಲೆಂಜ್ ಅಂತ ಇರ್ತಾರ್ರಿ, ಹುಡುಗರು ಮಾಡ್ತಿರ್ತಾರೆ. ಪಿಕ್ಚರ್ ಬಿ ಹಾಕಿರ್ತಾರೆ, ಇದ್ರ ಯಾರು ಚಂದ ಇದಾರ, DP ಬ್ಯಾಟಲ್ ಅಂತಾರ. ನಿಮ್ಗೆ ಗುರ್ತಿರ್ಲಿ, ಸಾರಿ, ನಮ್ ಕಡೆ ಬಾಳ ಟ್ರೆಂಡ್ ರೀ ಅದ.
ಒಂದಿಬ್ರು ಹುಡುಗರು ಕಾಂಪಿಟೇಷನ್ ಈ ಕಡೆ ಮಿಸ್ ವರ್ಲ್ಡ್ ನಡೀತಿರ್ದಲ್ರಿ ನಮ್ಮ ಊರಾಗ ಮಿಸ್ಟರ್ ಮುಧೋಳ, ಮಿಸ್ಟರ್ ಬಾಗಲಕೋಟೆ, ಮಿಸ್ಟರ್ ಬಿಜಾಪುರ್ ನಡೆದಿರ್ತಾವ. ಬಿಜಾಪುರ ಈ ಕಡೆ ಎಲ್ಲ ಏನಂದ್ರ ಇಬ್ರು ಹುಡುಗರು ಕಾಂಪಿಟೇಷನ್ ನಿಂತಿರ್ತಾರ, ಅವ್ರದ್ದು ಬೆಸ್ಟ್ ಫೋಟೋ ಕೊಟ್ಟಿರ್ತಾರ, ಒಂದ್ ಯಾವ್ದೋ ಒಂದ್ ಪೇಜ್ ಹಾಕಿರ್ತದ, ವೋಟ್ ಫಾರ್ ಎ, ವೋಟ್ ಫಾರ್ ಬಿ ಅಂತ ನನಗ್ ಕಳ್ಸಿರ್ತಾರ. ಬೈ ವೋಟ್ ಫಾರ್ ಎ ಇದನ್ನ ನೀ ಸ್ಟೇಟಸ್ ಹಾಕಂತ. ಯಾವ್ದಕ್ ಸ್ಟೇಟಸ್ ಹಾಕ್ಲು ನಿಂದು ಆ ಫೋಟೋ ಮೊದ್ಲು ನೋಡು. ನಿಮ್ ರೀಲ್ಸ್ ಗೆ ಯಾರು ತುಂಬಾ ಫನ್ನಿ ಆಗಿ ಕಾಮೆಂಟ್ ಮಾಡಿದಾರ? ಬೇರೆ ಯಾರೋ ಒಬ್ರು ನಿಮಗೆ ನಗು ಬಂದಿರೋ ತರ? ಹಾ ಬಂದಿತ್ತಲ್ರಿ, ನಾ ಒಂದ್ ಯಾವ್ದೋ ಒಂದ್ ರೀಲ್ ಮಾಡಿದ್ದೆ, ಅದು ನಂದು ಇದು ಕ್ಯಾಪ್ ತೆಗದ್ ಮಾಡಿದ್ದೆ ರೀಲ್. ಅಪ್ಪನ್ ಪಾತ್ರ ಕ್ಯಾಪ್ ತೆಗದ ಮಾಡ್ತೀನಿ. ಸೊ ನಂದ್ ಹೆಡ್ ಬಾಳ್ ಬ್ರೈಟ್ ಅದ. ಅಲ್ಲೊಬ್ಬ ಕಮೆಂಟ್ ಹಾಕಿದ್ದ, ಬೈ ನಾಸಾದವ್ರು ಹುಡ್ಕಾಕತ್ತಾರ ನಿನಗ. ಯಾಕೋ ಅಂದ್ರ ಒಂದ್ ಚಂದ್ರ ಮಿಸ್ಸಿಂಗ್ ಆಗೈತಿ, ಹಿಂಗೇನೋ ಫನಿ ಹಾಕ್ತಿರ್ತಾರ. ಹಿಂಗ ಅವೆಲ್ಲ ನೆನಪಿಡ್ಲಿಕ್ಕೆ ಆಗಂಗಿಲ್ರಿ, ಬಟ್ ಬಾಳ ಫನಿನೂ ಹಾಕ್ತಿರ್ತಾರ. ಸಮ್ಟೈಮ್ಸ್ ಮೈ ಆಡಿಯನ್ಸ್ ಆರ್ ವೇ ಮೋರ್ ಫನಿ ಆಕ್ಸೆಪ್ಟ್ ಮಾಡ್ಬೇಕಾಗ್ತದೆ. ಅದಂದ್ರೆ ಮ್ಯೂಚುವಲ್ ಆಗ್ಬಿಟ್ಟಿರ್ತದೆ. ನಾ ಅಂತ ಈಗೆಲ್ಲ ಏನ್ ಮಾಡ್ಲಿಕ್ಕೆ ಬಿಟ್ಟಿನಿ, ಇಂತ ಯಾವ ಚಲೋ ಕಮೆಂಟ್ ಹಾಕಿ ಪಿನ್ ಮಾಡಿ. ಅಂಡ್ ಅದೇ ತರ ಅಟ್ ದ ಸೇಮ್ ಟೈಮ್ ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ ಬಂದಿರುತ್ತೆ. ಅಂದ್ರೆ ಇವಾಗ ತುಂಬಾ ನೀವು ಚೆನ್ನಾಗಿ ಬೆಳಿತಿರ್ತೀರಾ, ನಿಮ್ಮ ಜನ ಇಷ್ಟಪಡ್ತಿರ್ತಾರೆ ಅಂತ ಗೊತ್ತಾದಾಗ್ಲೂ ನೆಗೆಟಿವ್ ಕಮೆಂಟ್ಸ್ ಬಂದಿರೋದಿರುತ್ತಲ್ಲ, ಬೇಜಾರಾಗೋದ್ರಿಂದ ನಾವು ಮಾಡ್ತಾರೆ ಅಂತ ಅನ್ಸಿರುತ್ತೆ. ಬೇಜಾರಾಗಂಗಿಲ್ರಿ, ನಾವು ಅಲ್ಲೊಂದ್ ಕಂಟೆಂಟ್ ಮಾಡ್ಬಿಡು, ರಿಟಾಲಿಯೇಟ್ ಮಾಡ್ತೀವಿ ನಾವು. ನಮಗ ಅವು ಬಂದೇ ಇಲ್ಲ. ನಮ್ಗೆ ಯಾರು ಏನಾರ ಅಂದ್ರ ಹೊಳ್ಳಿ ಅನ್ನಬೇಕು ಅವಂಗ. ಮೊದ್ಲು ಬಾಳ ಅಂತಿದ್ದೆ, ಅವು ನಮಗ ಮತ್ ಸ್ವಲ್ಪ ಇದು ಆಗ್ಲಿಕ್ಕತ್ತು. ಆಮೇಲೆ ಇಗ್ನೋರ್ ಮಾಡ್ಲಿಕ್ಕೆ ಚಾಲೂ ಮಾಡಿದೆ. ಆಮೇಲೆ ಗುರ್ತಾಯ್ತು, ಯು ಕಾಂಟ್ ಪ್ಲೀಸ್ ಎವ್ರಿ ಒನ್ ಅಂತ. ಸೊ ಒಂದ್ ಸ್ವಲ್ಪ ಮಂದಿಗೆ ಸೇರ್ತದ, ಮೆಜಾರಿಟಿ ಮಂದಿಗೆ ಸೇರ್ತದ, ಒಂದ್ 10% ಮಂದಿಗೆ ಸೇರಂಗಿಲ್ಲ. ಆ 10% ಮಂದಿನ ನೀವು ಪ್ಲೀಸ್ ಮಾಡಕ್ ಹೋದ್ರೆ 90% ಮಂದಿನ ಕಳ್ಕೊತೀರಿ. ಸೊ ಬ್ಯಾಡ್ ಅಂತ ಬಿಟ್ಟು ಯಾವ DM ಬಂದ್ರೆ ಸೀದಾ ಇಗ್ನೋರ್. ಅದೊಂದು ಬೆಸ್ಟ್ ಆಪ್ಷನ್. ಆಪ್ಷನ್ ಡಿ ಇದಂಗೆ, ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತಾರ. ಬಿಡ್ತು ಪಾಪ, ಅವ್ರ ಲೈಫ್ ನ ಏನೋ ಫ್ರಸ್ಟ್ರೇಷನ್ ನಡೆದಿರ್ತದ, ಅದನ್ನ ತೆಗಿಲಿಕ್ ನಮ್ DM ದಾಗ ಬರ್ತಾರ. ರಿಪ್ಲೈ ಮಾಡಿದ್ರೆ ಹೆಚ್ಚಾಗ್ತಾವ, ರಿಪ್ಲೈನ ಮಾಡ್ಲಿಲ್ಲ ಸುಮ್ಮ ಆಗ್ಬಿಡ್ತಾರ ಅವ್ರು. ಬೆಸ್ಟ್ ಅದೇ ನೀವ್ ಹೇಳ್ದಂಗೆ ಇಗ್ನೋರೆನ್ಸ್ ಇಸ್ ಬ್ಲಿಸ್ 100%. ಅಂಡ್ ನೀವು ಸುಮಾರು ಸಿನಿಮಾ ಪ್ರಮೋಷನ್ಸ್ ಕೂಡ ಮಾಡಿದೀರಾ. ಅಂದ್ರೆ ಅಪಾರ್ಟ್ ಫ್ರಮ್ ಬೇರೆ ಬ್ರ್ಯಾಂಡ್ ಕೊಲಾಬ್ರೇಷನ್ ಇರ್ಬೋದು, ಈವೆಂಟ್ ಕೊಲಾಬ್ರೇಷನ್ ಇರ್ಬೋದು, ನೀವು ಮೀಟ್ ಮಾಡಿರೋ ಸೆಲೆಬ್ರಿಟೀಸ್ಗಳ ಲಿಸ್ಟ್ ತುಂಬಾನೇ ಉದ್ದ ಇದೆ ಅನ್ಸುತ್ತೆ. ನಿಮ್ಗೆ ತುಂಬಾ ಇಷ್ಟಪಟ್ಟಂತಹ ತುಂಬಾ ಮೆಮೊರೇಬಲ್ ಸೆಲೆಬ್ರಿಟಿ ಮೂಮೆಂಟ್ ಇದ್ರೆ ನಮ್ಗೆ ಹೇಳ್ಕೊಳ್ಳಿ ಸ್ವಲ್ಪ ಅದ್ರ ಬಗ್ಗೆ. ಪ್ರೀಮಿಯರ್ ಹೋಗಿರ್ತೀನಿ, ಯಾವ್ದಾದ್ರು ಪಿಕ್ಚರ್ ಪ್ರೀಮಿಯರ್ ಹೋದಾಗ ಬಂದ್ ಮಾತಾಡಿಸ್ತಾರೆ, ನಿಮ್ ಕಾಂಟೆಂಟ್ ನೋಡ್ತೀನಿ, ಚಲೋ ಅದ, ಮಸ್ತ್ ಅದ, ಸೇರ್ತದ ನನಗಂತ. ಅದೊಂದ್ ಬಾಳ, ಯಾಕಂದ್ರ ಅವ್ರ ಪಿಕ್ಚರ್ ನೋಡ್ಕೊಂಡೆ ಬೆಳೆದಿರ್ತೀವಿ ನಾವು. ಅವ್ರು ಬಂದ ಹೇಳಿದಾಗ ಬಾಳ ಖುಷಿ ಆಗ್ತದ. ಹಿಂಗ್ ಪಿಕ್ಚರ್ ಪ್ರಮೋಷನ್ ಹೌದ್ರಿ. ಯಾವ್ಯಾವ ಮೂವಿಗೆ ಪ್ರಮೋಟ್ ಮಾಡಿ ತುಂಬಾ ನಮ್ಮ ಈ ಇಂಡಸ್ಟ್ರಿಯ, ಕನ್ನಡ ಇಂಡಸ್ಟ್ರಿಯ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ನ ನೀವು ಮೀಟ್ ಮಾಡಿದೀರಾ? ಹಂಗೆಲ್ಲಾರು ಮೀಟ್ ಸುಮಾರು ಜನ ಮೀಟ್, ಸ್ವಲ್ಪ ಮಂದಿ ನೋಡೀನಿ, ಸ್ವಲ್ಪ ಮಂದಿ ಮಾತಾಡ್ಸಿನಿ. ಪಿಕ್ಚರ್ ಪ್ರಮೋಷನ್ ಅಂತ ಬಂದ್ರೆ ಸಪ್ತಸಾಗರ ಸೈಡ್ A ಸೈಡ್ B ಪ್ರಮೋಷನ್ ಮಾಡೀನಿ, ಹಾಸ್ಟೆಲ್ ಹುಡುಗರು ಪ್ರಮೋಷನ್ ಮಾಡೀನಿ, ಘೋಸ್ಟ್ ಪ್ರಮೋಷನ್ ಮಾಡೀನಿ. ಶಿವಣ್ಣನೆಲ್ಲ ಮೀಟ್ ಮಾಡಿದಿರ? ಇಲ್ಲ, ಮೀಟ್ ಆಗೋ ಚಾನ್ಸ್ ಸಿಗ್ಲಿಲ್ರಿ. ಸ್ವಲ್ಪ ಲಾಸ್ಟ್ ಮೂಮೆಂಟ್ ನಾವ್ ಇದು ಎಲ್ಲ ಏನೇನೋ ಆಗಿ ಸ್ವಲ್ಪ ಅವರು ಪ್ರಮೋಷನ್ಸ್ ಬಿಸಿ ಆದ್ರು, ಅದು ಇದು ಅದು ಸಿಗ್ಲಿಲ್ಲ. ಬಟ್ ಹೋಪ್ಫುಲಿ ಸಿಗೋಣ. ನಿಮ್ನ ತುಂಬಾ ಜನ ಇಷ್ಟಪಡ್ತಾರೆ, ನಿಮ್ಮ ಒಂದು ಕಾಂಟೆಂಟ್ ಕ್ರಿಯೇಷನ್ ಇರ್ಬೋದು, ನಿಮ್ಮ ಭಾಷೆಗೆನೆ ನಿಮ್ಗೆ ಸಾಕಷ್ಟು ಜನ ಫಾಲೋವರ್ಸ್ ಇರ್ತಾರೆ. ನಿಮ್ಮ ಭಾಷೆ ಅಂತ ಅಂದ ತಕ್ಷಣ ನಿಮ್ಮ ನಾರ್ತ್ ಕರ್ನಾಟಕದ ಜನ ಅಥವಾ ನಿಮ್ಮೂರ್ ಜನ ಅಂತಾನೆ ಅಲ್ಲ, ಆಲ್ ಓವರ್ ಕರ್ನಾಟಕ ನಿಮ್ ಇದೇ ಭಾಷೆಯಲ್ಲಿ ಮಾತಾಡಿದ್ರೆ ನಮ್ಗೆ ಇಷ್ಟ ಆಗೋದು ಅಂತಾನು ಹೇಳಿರ್ತಾರೆ. ನಿಮ್ಮ ಫಾಲೋವರ್ಸ್ಗೆ ನಿಮ್ಮನ್ನ ಇಷ್ಟಪಟ್ಟು ಎವ್ರಿ ಕಾಂಟೆಂಟ್ನು ನೋಡಿ ಅದಕ್ಕೊಂದು ವ್ಯಾಲಿಡೇಷನ್ ಕೊಡೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ಏನು ಅವ್ರಿಗೆ ಇನ್ನ ಮಟ್ಟ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಒಟ್ಟ ಕಡಿಮೆನೇ ರೀ. ಅದು ಅವ್ರಿಗೆ ಗುರ್ತಿಲ್ಲ ಅವ್ರು ಏನ್ ಮಾಡ್ಯಾರಂತ. ಯಾಕಂದ್ರೆ ಒಂದ್ ಇಂಡಿವಿಜುವಲ್ಗೆ ಲೈಕ್ ಶೇರ್ ಕಾಮೆಂಟ್ ಕೊಡೋದು ಭಾಳ ಈಸಿ ಅದು. ಬಟ್ ಹಂಗ ಭಾಳ ಮಂದಿ ಕೊಟ್ಟಾಗ ಅದ್ ನಮ್ಮ ಮೇಲೆ ಆಸ್ ಅ ಇಂಡಿವಿಜುವಲ್, ಆಸ್ ಅ ಪರ್ಸನ್ ಅಂಡ್ ಆಸ್ ಅ ಕಾಂಟೆಂಟ್ ಕ್ರಿಯೇಟರ್ ಏನ್ ಇಂಪ್ಯಾಕ್ಟ್ ಬೀಳ್ತದ ಅದು ಭಾಳ ಹ್ಯೂಜ್ ಅದ ರೀ. ಅವ್ರು ಒಂದ್ ಲೈಕ್ ಕೊಟ್ಟಿದ್ ಸಂಬಂಧ ನಾವ್ ಇಲ್ಲಿ ಬಂದ್ ಕೂತ್ ಹಿಂಗ್ ಇಂಟರ್ವ್ಯೂ ಕೊಡ್ಲಿತ್ತೀವಿ. ಅವ್ರು ಕೊಟ್ಟಿದ್ದಿಲ್ಲ ಅಂದ್ರೆ ನಾವ್ ಇಲ್ಲಿ ಬರ್ತಿದ್ದಿಲ್ಲ. ಸೊ ಯಾವಾಗ್ಲೂ ಚಿರಋಣಿ ನಮ್ಮ ಆಡಿಯನ್ಸ್ಗೆ. ನಿಮ್ಗೆ ಸಾಕಷ್ಟು ಟ್ಯಾಲೆಂಟ್ ಇದೆ, ಬಿ ಇಟ್ ಕಾಂಟೆಂಟ್ ಕ್ರಿಯೇಷನ್ ಆರ್ ಒಂಥರ ರೈಟಿಂಗ್ ಸ್ಕಿಲ್ ಇರಬಹುದು. ಅಂದ್ರೆ ಎಷ್ಟೊಂದು ಜನಕ್ಕೆ ಹೊಳೆಯುತ್ತೆ ಬಹುಶಃ, ಹಿಂಗೆಲ್ಲ ಅನ್ಸಿರುತ್ತೆ. ಬಟ್ ಅದನ್ನ ಒಂದು ರೈಟಿಂಗಿಗೆ ತಂದು ಒಂದು ಎಕ್ಸಿಕ್ಯೂಷನ್ ಮಾಡೋದಿದೆಯಲ್ಲ, ಅದು ಸುಲಭ ಅಲ್ಲ. ಅಂಡ್ ಅವ್ರಿಗೆ ಅವಕಾಶ ಇದ್ರು ಅದನ್ನ ಮಾಡದೆ ಇರೋ ಹಾಗೆ ಆಗ್ಬಿಡುತ್ತೆ. ಹಾಗಿರ್ಬೇಕಾದ್ರೆ ಈ ಒಂದು ಜರ್ನಿ ನೀವು ಇವಾಗ ಏನಂತಾರೆ ಮುಧೋಳಿಂದ ಇಲ್ಲಿವರೆಗೂ ಬಂದು ಮಾಡ್ಕೊಂಡು ಬಂದಿದ್ದೀರಲ್ಲ, ಏನಿದೆ ನಿಮ್ಮ ಒಂದು ಫ್ಯೂಚರ್ ಆಸೆ ಅಂತ ಇರ್ಬೋದು, ಅಥವಾ ಒಂದು ಗೋಲ್ ಅಂತ ಇರ್ಬೋದು, ಶಾರ್ಟ್ ಟರ್ಮ್ ಗೋಲ್ ಇರ್ಬೋದು, ಮುಂದಿನ ವರ್ಷ ಅಷ್ಟೊತ್ತಿಗೆ ಹೀಗೆ, 5 ವರ್ಷದಲ್ಲಿ ಹೀಗೆ ಅಂತ. ನಿಮ್ಮ ರೈಟಿಂಗ್, ನಿಮ್ಮ ಪ್ಲಾನಿಂಗ್ ಆರ್ ಡೈರೆಕ್ಷನ್ ಆರ್ ಆಕ್ಟಿಂಗ್, ಕಾಂಟೆಂಟ್ ಕ್ರಿಯೇಷನ್ ಬಗ್ಗೆ ಏನಿದೆ ನಿಮ್ಮ ನೆಕ್ಸ್ಟ್ ಪ್ಲಾನ್?
ಈಗ ಅದ ನಮ್ ನೆಕ್ಸ್ಟ್ 5 year ಪ್ಲಾನ್ ಹಾಕೊಂಡಿವ್ರಿ. ನಾನು, ವಾದಿರಾಜ್ ಮತ್ತೆ ಕ್ರಿಶ್ 3 ಮಂದಿ ಸೇರಿ ಒಂದ್ ಯೂಟ್ಯೂಬ್ ಚಾನಲ್ ಮಾಡೀವಿ, ಹುಂಬರಾಟ ಅಂತ. ಸೊ ಅದ್ರಾಗ ಕಾಮಿಡಿ ಸ್ಕೆಚಸ್ ಮಾಡ್ತೀವ್ರಿ. ಒಂದ್ 5 ಕಾಮಿಡಿ ಸ್ಕೆಚಸ್ ಮಾಡೀವಿ. ಈಗ ಒಂದು ನಮ್ದಾದ ಒಂದು ಮಿನಿ ಸೀರೀಸ್ ಶೂಟ್ ಮಾಡೀವಿ. ಸೊ ಮಿನಿ ವೆಬ್ ಸೀರೀಸ್ ಒಂದು 60 ನಿಮಿಷದ ಕಾಂಟೆಂಟ್ ಮಾಡೀವಿ. ವೆಬ್ ಸೀರೀಸ್ ಅದು ನಮ್ದು ಮಿನಿ ಸೀರೀಸ್ ಅಂತ ನಾವು ಪ್ರೊಡ್ಯೂಸ್ ಮಾಡಿ ನಾವು ರೊಕ್ಕ ಹಾಕಿ ಮಾಡಿದ್ವಿ. ಸ್ವಲ್ಪ ಭಾಳ ಖರ್ಚಾಯ್ತು. ಇಷ್ಟ ಆಗ್ತದ ಅಂತ ನಾವು ಮೊದ್ಲು ಒಂದು 20-30 ಸಾವಿರ ಇಟ್ಕೊಂಡು ಹೊಂಟಿದ್ವಿ ರೀ. ಒಂದು ಎಪಿಸೋಡ್ 10,000 ರೂಪಾಯಿ ಅಂತ ಹೇಳಿದ್ರು. 3 ಎಪಿಸೋಡ್ 30,000 ರೂಪಾಯಿ. 30 ಇದ್ದಿದ್ದು 80 ಯಾವಾಗ ಆಗ್ಯದ ಗುರ್ತೇ ಇಲ್ಲ. ನಾ ಹಂಗೆ ಹಾಕ್ಲಿಕ್ಕೆ ಖರ್ಚು ಲೈಟ್ ಅದು ತರಿಸ ಎಲ್ಲ. ಬಟ್ ಅದು ಔಟ್ಪುಟ್ ಏನು ಬಂದದ, ಇಟ್ಸ್ ರಿಯಲಿ ಕ್ರೇಜಿ. ಸೊ ಮುಂದೆ ಅವ ಪ್ಲಾನ್ಸ್ ಅವ ರೀ. ಚಲೋ ವೆಬ್ ಸೀರೀಸ್ ಕವರ್ ಮಾಡೋದದ ಚಲೋ. ಯಾಕಂದ್ರೆ ಮಂದಿ ನಮಗೆ ಏನಂತ ತಿಳ್ಕೊಂಡಾರ, ಇವ ಬೇರೆ ರೀಲ್ ಕ್ರಿಯೇಟರ್ಪ, ಇವ ರೀಲ್ ಬಿಟ್ಟು ಬೇರೆ ಏನೋ ಮಾಡಂಗೇ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ ಸ್ವಲ್ಪ ಮಂದಿ. ಸೊ ಇಲ್ಲ, ಅಪಾರ್ಟ್ ಫ್ರಮ್ ರೀಲ್ ಮೇಕಿಂಗು ನಮ್ಮ ಕಡೆ ಇಂತಿಂಥವು ಸ್ಕಿಲ್ಸ್ ಅವ, ಇಂತಿಂಥವು ಜಾನರ್ದಾಗ ನಾವು ನಮ್ದು ಇದು ಮಾಡ್ಬೋದು ಅಂತ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಸ್ವಲ್ಪ ಚಲೋ ಸೀರೀಸ್, ವೆಬ್ ಸೀರೀಸ್, ಕಾಮಿಡಿ ಸ್ಕೆಚಸ್ ಮಾಡ್ಬೇಕಂತಿದೀವಿ. ಈಗಾಗಲೇ ನಾವು ನಿಮ್ ಏನಂತಾರೆ ಕಾಂಟೆಂಟ್ನೆಲ್ಲ ಇಷ್ಟಪಟ್ಟಿದೀವಿ. ಅಂಡ್ ನಾವು ತುಂಬಾ ನಿಮ್ಮಿಂದ ಒಂಥರ ಹೇಗೆ ಹೇಳ್ಬೋದು ಅಂದ್ರೆ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತಾರೆ ಗೊತ್ತಾ ನಿಮ್ಗೆ. ನಿಮ್ಮಿಂದ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಇನ್ನೂ ನಗಿಸ್ತಾರೆ ನಮ್ಮನ್ನ ಅನ್ನೋದು. ಅದು ಹಾಗೆ ಆಗ್ಲಿ. ನಿಮ್ಮ ಈ ಹೊಸ ಯೂಟ್ಯೂಬ್ ಚಾನೆಲ್ಗಿರ್ಬೋದು, ವೆಬ್ ಸೀರೀಸ್ಗಿರ್ಬೋದು, ಅಂಡ್ ನಿಮ್ ಜೊತೆ ಸೇರುವಂತ ಇನ್ನಿಬ್ರು ಕಾಂಟೆಂಟ್ ಕ್ರಿಯೇಟರ್ಸ್ನ ಕೂಡ ನಾವು ನೋಡಿದೀವಿ. ಅಂಡ್ ದೇ ಆರ್ ಆಲ್ಸೋ ವೆರಿ ವೆರಿ ಟ್ಯಾಲೆಂಟೆಡ್. ಅದಕ್ಕೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದೀವಿ. ಎಲ್ಲ ನೀವು ಏನಂತಾರೆ 30-80 ಆಗಿದೆಯಲ್ಲ, ಅದೇ ರೀತಿ ನೀವು ಇಷ್ಟು ವ್ಯೂಸ್ ಬರುತ್ತೆ ಅನ್ಕೊಂಡಿದ್ರೆ ಅದು ಮಿಲಿಯನ್ ವ್ಯೂಸ್ ಅಲ್ಲಿ ಬರಲಿ ನಿಮಗೆ. ಹೋಪ್ಫುಲಿ ಹೊರಗೆ ಬಂದ ಎಲ್ಲರಿಗೂ ಲೈಕ್ ಆಗ್ತದೆ ಅದು. ಫಿಂಗರ್ಸ್ ಕ್ರಾಸ್. ಈ ಕಾಂಟೆಂಟ್ ಕ್ರಿಯೇಷನ್ ಅಂಡ್ ಇದೇ ನಿಮ್ಮ ವೃತ್ತಿ ಆಗಿದೆ ಇವಾಗ. ಇದು ಬಿಟ್ಟು ನಿಮ್ಮ ಹವ್ಯಾಸಗಳ ಬಗ್ಗೆ ಹೇಳಿ ಸ್ವಲ್ಪ. ನಾವು ಎಲ್ಲ ಮಾಡ್ತೀವಿ ರೀ. ನಮಗೆ ಇದು ಹವ್ಯಾಸ ಏನಿಲ್ಲ. ಬ್ಯಾಸ್ಟ್ ಆಯ್ತು ಹಾಡು ಆಡ್ತೀನಿ ರೀ, ನಾನು ಡ್ಯಾನ್ಸ್ ಮಾಡ್ತೀನಿ, ಎಲ್ಲ ಮಾಡ್ತೇನೆ ರೀ. ಬಟ್ ಇದು ಹವ್ಯಾಸ ಅಂತ ಏನಿಲ್ಲ. ಬಟ್ ನಾನು ಗೇಮ್ಸ್ ಭಾಳ ಆಡ್ತೇನೆ ರೀ. ಈ ಕ್ರೇಜ್ ಶುರು ಆಗಿದೆ ಹೇಗೆ? ಮೊದ್ಲಿನ ತರ ಸಣ್ಣ ಇದ್ದಂಗೆ ಗೇಮ್ಸ್. ಯಾವ ಗೇಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ? ಎಲ್ಲ ಗೇಮ್ಸ್ ಆಡ್ತೇನೆ ರೀ ನಾನು. ಮೊದ್ಲು ಸಣ್ಣ ಇದ್ದಾಗ 10 ರೂಪಾಯಿಗೆ ಅರ್ಧ ತಾಸು ರೀ ಗೇಮ್ ಸೈಬರ್ ಕ್ಯಾಫೆದಾಗ. ಅಲ್ಲಿ ಹೋಗಿ ವೈ ಸಿಟಿ ಆಡ್ತಿದ್ದೆ, ರೋಡ್ ರ್ಯಾಶ್ ಆಡ್ತಿದ್ವಿ, ಪ್ರಿನ್ಸ್ ಡೇವ್ ಅಂತ ಗೇಮ್ ಇದ್ವು ಅವು ಆಡ್ತಿದ್ವಿ. ಅದಾದ್ಮೇಲೆ ಹಂಗ ಗೇಮ್ ಆಡ್ಕೊತಾನ ಬಂದಿವ್ರಿ. ನಾವಿವಾಗ ನಿಮ್ಮ ಹವ್ಯಾಸಗಳನ್ನೆಲ್ಲ ತಿಳ್ಕೊಂಡಿದೀವಿ. ಹಾಗೆ ಏನಂತಾರೆ ಸಾಗರದಷ್ಟು ಇರುವ ನಿಮ್ಮ ಕಾಂಟೆಂಟ್ ಅಲ್ಲಿ ನಾವು ಎಲ್ಲ ಎಷ್ಟೊಂದು ಇಷ್ಟಪಟ್ಟಿದೀವಿ. ಅದರಲ್ಲಿ ಒಂದು ಫೇಮಸ್ ಕುಡುಕ ಅಂಡ್ ಅವನ ಒಂದು ಹೋಲಿ ರೀಲ್. ಇವತ್ತಿಗೂ ಐ ಗೆಸ್ ಅದನ್ನ ಜನ ವಾಪಸ್ ಹೋಗಿ ಅಥವಾ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ ಅನ್ಸುತ್ತೆ. ಬೇಜಾರಾದಾಗ ಒಂದ್ಸತಿ ಓಪನ್ ಮಾಡಿ ನೋಡೋಣ ಅಂತ. ಅದನ್ನ ಸ್ವಲ್ಪ ನಮ್ಗೊಂಚೂರವಾಗಿ ಹೇಳ್ಬೇಕು ನೀವು. ಅದು ಕುಡ್ಕ ಫ್ರೆಂಡ್ ಹೆಂಗಂದ್ರ ಅದೊಂದ್ ನನ್ ಸೀರೀಸ್ ಅದ ರೀ. ಅದು ಕುಡ್ಕ ಫ್ರೆಂಡ್ ಅಂತ ಒಂದ್ ಸೀರೀಸ್ ಅವ. ಇನ್ನ ಮಟ್ಟ ಒಂದ್ 6 ಎಪಿಸೋಡ್ ಮಾಡೀನಿ. ಅವ್ ಬಿಟ್ಟು ಇಂಥವ್ 2 ಮಾಡೀನಿ. ಏನಂದ್ರ ಹೋಳಿ ಹುಣ್ಣಿಮೆ ಹಬ್ಬ ಇರ್ತದ, ಅವ್ನ್ ವಿಶ್ ಮಾಡೋದಿರ್ತದ. ಏನಂತಾರಂದ್ರ ಅವ ಸರಿ, ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಇಂಡಿಯಾದವ್ರಿಗೆ ಗೆದ್ದಾರ, ಅದಕ್ಕೆ ನಾವು ದೀಪಾವಳಿ ಸೆಲೆಬ್ರೇಟ್ ಮಾಡ್ಲಿತ್ತೀವಿ. ಇವತ್ತು ಅಂಪೈರ್ ಔಟ್ ಕೊಟ್ಟಿದ್ದಕ್ಕೆ ಎಲ್ಲರೂ ದಸರಾ ಮಾಡ್ಬೇಕು, ಸ್ವೀಟ್ ತಿನ್ಬೇಕ್ರಿ, ಹೊಸ ಅರ್ಬಿ ಹಾಕೊಂಡೆ ಈದ್ ಮಿಲಾದ್ ಶುಭಾಶಯಗಳು ನಿಮ್ಗೆ. ಎಲ್ಲರೂ ಸ್ವೀಟ್ ತಿನ್ರಿ, ಹ್ಯಾಪಿ ಕ್ರಿಸ್ಮಸ್ ಟು ಯು. ಬಣ್ಣ ನೋಡಾಡ್ರಿ, ಯಾಕಂದ್ರೆ ಬಣ್ಣ ದೀಪದ ಹಬ್ಬ. ಅದು ಎಲ್ಲ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪ ಅನ್ಕೊಳ್ಳಿ ನೆನಪಾಯ್ತು, ನನ್ನ ಹುಡುಗಿ ದೀಪ ಬಿಟ್ಟು ಹೇಳ ನನಗೆ. ಒಂದ್ ಸೆಕೆಂಡ್, ನಿಜವಾಗ್ಲು ಎಲ್ಗ್ ಹೋಗ್ತಾ ಇದೆ ವಿಷಯ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ನೆಕ್ಸ್ಟ್ ಅಂದ್ರೆ ಹೇಳಿದ್ರೆ ಡೋಂಟ್ ಲೆಟ್ ದೆಮ್ ನೋ ಯುವರ್ ನೆಕ್ಸ್ಟ್ ಮೂವ್. ಏನಾರ ಅದು ಸ್ವಲ್ಪ ಹೆಂಗಂದ್ರೆ ಈಗ ಒಮ್ಮೆ ಸ್ಪಾಟ್ ಮಾಡೋದು ಬರಂಗಿಲ್ಲ. ನಾ ಅದನ್ನ ಕೂತ್ ವಿಚಾರ ಮಾಡಿ ಬರ್ದಿದ್ನಲ್ಲ. ಯಾಕಂದ್ರೆ ಪಟಾಕ್ಷಿ ಕಡಿಮೆ ಹಾರಿಸ್ರಿ, ಯಾಕಂದ್ರೆ ಪಟಾಕ್ಷಿ ಹಾರಿಸಿದ್ರ ಪ್ರಕೃತಿಗೆ ಇದು ಆಗ್ತದ. ಪ್ರಕೃತಿ ಅನ್ಕೊಂಡು ನೆನಪ, ಪ್ರಕೃತಿ ನನ್ನ ಹುಡುಗಿ ಬಿಟ್ಟು ಹೇಳಕ್ಕೆ ಅಂತ ಹಿಂಗ. ಐ ಮೀನ್ ಏನಂತಾರೆ, ನಾನು ಇಂಟ್ರೊಡ್ಯೂಸ್ ಹೇಳಿದ್ರೆ ಗೊತ್ತಾ ನಿಮ್ಗೆ, ದಿನ ನಡೆಯೋ ಒಂದು ಸನ್ನಿವೇಶಗಳಲ್ಲೇ ಒಂದು ತಮಾಷೆನ ಹುಡುಕಿ ನಗ್ಸೋದಿದೆ ಗೊತ್ತಾ. ಇವಾಗ ಏನಂತಾರೆ, ಈಗ ನೀವ್ ಹೇಳ್ತಿದ್ರೇನೆ ನನಗೆ ಇಡೀ ದಿನ ಇದು ನನ್ಗೆ ನೆನಪಾಗಿ ನಗ್ತಾ ಇರ್ತೀನಿ ನಾನು. ಹಂಗಿರುತ್ತೆ. ತುಂಬಾ ಜನ ಸೋಷಿಯಲ್ ಮೀಡಿಯಾದಿಂದ ಏನಂತಾರೆ ಅದರಿಂದ ಆಗೋ ಎಫೆಕ್ಟ್ ಇರುತ್ತೆ ಅಂತ ಹೇಳ್ತಾರೆ ಗೊತ್ತಾ. ಎಷ್ಟೊಂದು ಜನಕ್ಕೆ ನೆಗೆಟಿವ್ ಆಗುತ್ತೆ, ಎಷ್ಟೊಂದು ಜನ ಪಾಸಿಟಿವ್ ಆಗಿ ತಗೋತಾರೆ. ಆಸ್ ಅನ್ ಇನ್ಫ್ಲೂಯೆನ್ಸರ್ ಅಂತ ಹೇಳ್ಬೋದು, ಅಥವಾ ಆಸ್ ಅ ಕಾಂಟೆಂಟ್ ಕ್ರಿಯೇಟರ್ ನಿಮ್ಮ ಮೇಲೆ ತುಂಬಾ ಜವಾಬ್ದಾರಿ ಇರುತ್ತಲ್ವ. ನಿಮ್ಮಿಂದ ಯಾವುದೇ ರೀತಿ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗಬಾರ್ದು ನಿಮ್ಮ ಆಡಿಯನ್ಸ್ಗೆ ಅಂತ. ಅಂಡ್ ಇವಾಗ ನೋಡಿದ್ರೆ ಸಹ ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೆ ಒಂದೊಂದು ಸುದ್ದಿ ಇರುತ್ತೆ. ಸೋಷಿಯಲ್ ಮೀಡಿಯಾ ಥ್ರೂ ತುಂಬಾ ಜನ ಅವ್ರ ಜೀವನಕ್ಕೆ ಏನೋ ಒಂದು ತೊಂದರೆ ಮಾಡ್ಕೊತಿರ್ತಾರೆ.
ಹೀಗೆಲ್ಲ ಇರ್ಬೇಕಾದ್ರೆ ನಿಮ್ ಮೇಲಿರೋ ಜವಾಬ್ದಾರಿ ಬಗ್ಗೆ ಅಥವಾ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ, ಹೇಗೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇಂದ ನಾವು ಪಾಸಿಟಿವ್ ವಿಷಯನ ತಗೊಳ್ಬೇಕು ಅನ್ನೋದ್ರ ಬಗ್ಗೆ? ಈಗ ನಾನು ಹೇಳ್ತೀನಿ, ಆಸ್ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತೀನಿ. ನಾವು ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ದಾಗ ಏನಾರ ವಿಡಿಯೋ ಫೋಟೋ ಪೋಸ್ಟ್ ಮಾಡ್ಲಿಕ್ಕತ್ತೀವಿ ಅಂದ್ರೆ ನಾವು ಕ್ರಿಟಿಸಿಸಮ್ಗೂ ರೆಡಿ ಇರಬೇಕು, ಅಪ್ರಿಸಿಯೇಷನ್ಗೂ ರೆಡಿ ಇರಬೇಕು. ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಯಾರು ಕೊಟ್ರೆ ನಾವು ಅದನ್ನ ಪಾಸಿಟಿವ್ದಾಗ ತಗೋತೀವಿ. ಇನ್ಸ್ಟೆಡ್ ಆಫ್ ದ್ಯಾಟ್ ನೀ ನಂಗೆ ಕ್ರಿಟಿಸಿಸಮ್ ಮಾಡಂಗಿಲ್ಲ, ಹೇಟ್ ಕೊಡ್ಲಿಕ್ಕೆ ಅಂದ್ರೆ ದ್ಯಾಟ್ಸ್ ದ ಹೋಲ್ ನ್ಯೂ ಪಾಯಿಂಟ್. ಸೊ ಅದು ಮಾಡಂಗಿಲ್ಲ, ಯಾಕಂದ್ರೆ ಸೋಷಿಯಲ್ ಮೀಡಿಯಾ ನಮ್ಮ ಕಡೆನೇ ಅದ. ಅಟ್ ದ ಎಂಡ್ ಅದು ನಮ್ಮ ಕೈಯಾಗದ, ನಾವು ಹೆಂಗೆ ಬೇಕು ಹಂಗೆ ಯೂಸ್ ಮಾಡ್ಕೋಬೋದು. ಸೊ ಯಾರು ಅದನ್ನು ಚಲೋ ವೇದ ಯೂಸ್ ಮಾಡ್ತಾರೆ, ವೈಸ್ಲಿ ಯೂಸ್ ಮಾಡ್ತಾರೆ, ಅವ್ರಿಗೆ ಬೆಟರ್ ರಿಸಲ್ಟ್ ಸಿಗತ್ತೆ ಆಬ್ವಿಯಸ್ಲಿ. ಬಟ್ ಯಾರು ಅದನ್ನು ಸ್ವಲ್ಪ ಏನೇನೋ ಮಾಡ್ಕೋತ ಇದು ಅರ್ಲಿ ಸಕ್ಸಸ್ ಇಸ್ ಅ ಸ್ಕ್ಯಾಮ್ ಅಂತಾರೆ. ಸೊ ಸ್ವಲ್ಪ ಶಾರ್ಟ್ ಟೈಮ್ದಾಗ ಏನೋ ಒಂದು ಅವ್ರದ್ದು ಇದು ಆಯ್ತು ಹಿಂಗೆ ಅದನ್ನ ಕಂಟಿನ್ಯೂ ಮಾಡ್ಕೋತ ಹೋದ್ರೆ ಅದು ಅಟ್ ಒನ್ ಪಾಯಿಂಟ್ ನಡೀತದೆ, ಬಟ್ ಇನ್ನೊಂದು ಪಾಯಿಂಟ್ ನಡೆಯಂಗಿಲ್ಲ. ಯಾಕಂದ್ರೆ ಮಂದಿಗೆ ಬೇಸರ ಬಿಡ್ತಿದ್ರಿ. ನಂದು ಇನ್ನೊಂದು ಥಾಟ್ ಪ್ರೊಸೆಸ್ ಏನಂದ್ರೆ ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್. ಸೊ ನಾವು ಚೇಂಜ್ ಮಾಡ್ಕೋತಾನೆ ಇರ್ಬೇಕು, ನಮ್ಮನ್ನ ನಾವು ಆಸ್ ಅ ಕಾಂಟೆಂಟ್ ಕ್ರಿಯೇಟರ್ ರೀಇನ್ವೆಂಟ್ ಮಾಡ್ಕೋತಾನೆ ಇರ್ಬೇಕು, ಒಂದಕ್ಕೆ ಸ್ಟಿಕ್ ಆನ್ ಆಗಿರಂಗಿಲ್ರಿ. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ನಾವು ಅದನ್ನ ಚೇಂಜ್ ಮಾಡ್ಕೋತ ಬರ್ತೀವಿ. ಕಾಂಟೆಂಟ್ ಸ್ಟೈಲ್ದಾಗರೆ ಆಗಿರ್ಬೋದು, ದ ವೇ ಆಫ್ ಡೆಲಿವರಿಂಗ್, ದ ವೇ ಆಫ್ ಎಕ್ಸಿಕ್ಯೂಷನ್ ಎಲ್ಲ ಮಾಡ್ಕೋತ ಬರ್ತೀವಿ. ಬಟ್ ಅಟ್ ದ ಎಂಡ್ ಅದು ಅವ್ರ ಕೈಯಾಗರಿ, ಅವ್ರಿಗೆ ಗುರುತಿರ್ತದೆ ಏನು ಕರೆಕ್ಟ್ ಅದ ಏನು ತಪ್ಪದ ಅಂತ. ಬಟ್ ಸ್ಟಿಲ್ ದೇ ಆರ್ ಡೂಯಿಂಗ್ ಇಟ್, ಬಟ್ ಇಟ್ಸ್ ದೇರ್ ಚಾಯ್ಸ್. ಎಸ್, ಆ್ಯಂಡ್ ನೀವು ಹೇಳ್ದಂಗೆ ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್. ಆ್ಯಂಡ್ ಆಸ್ ಅ ಕ್ರಿಯೇಟರ್ ಆಲ್ಸೋ ನೀವು ಆ ಒಂದು ಏನು ನಡೀತಾ ಇದೆ ಅದಕ್ಕೆ ತಕ್ಕಾಗಿ ನೀವು ಕಾಂಟೆಂಟ್ ಮಾಡಿ ಹಾಕ್ತಿರ್ತೀರಾ. ಆ್ಯಂಡ್ ಇದುವರೆಗೂ ಜನ ನಿಮ್ಮ ಒಂದು ಕಾಂಟೆಂಟ್ನ ಎಂಜಾಯ್ ಮಾಡ್ತಾ ಬಂದಿದ್ದಾರೆ. ಆ್ಯಂಡ್ ನೀವು ಬೀನ್ ಎಂಟರ್ಟೈನಿಂಗ್, ಅದರಲ್ಲಿ ಒಂದು ಸಂದೇಹನೇ ಇಲ್ಲ. ಹೀಗೆ ಏನಂತಾರೆ ನಿಮ್ಮ ಕಾಂಟೆಂಟಿಂದ ನಮ್ದು ಹೀಗೆ ನಗಿಸ್ತಾ ಇರಿ. ನಾನು ಹೇಳ್ದಂಗೆ ನನ್ನ ತಲೆಯಲ್ಲಿ ಇವಾಗ ಅದೇ ಓಡ್ತಾ ಇದೆ, ನೀವು ಯಾವ್ಯಾವ ರೀತಿ ವಿಶ್ ಮಾಡಿದ್ದು ಅಂತ. ನಿಮ್ಮ ಕಂಟೆಂಟ್ ಇದ್ದ ಜನರನ್ನ ಹೀಗೆ ನಗಿಸ್ತಾರೆ, ಯಾಕಂದ್ರೆ ಬೇಜಾರು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ವಿಷಯ ಇದೆ ಜೀವನದಲ್ಲಿ. ಸೊ ಯಾವುದೋ ಒಂದು ವಿಷಯ ನಿಮ್ಮ ಒಂದು ರೀಲಿಂದ ನಮ್ಗೆ ನಗು ಬಂದ್ರೆ ಇಟ್ ವಿಲ್ ಮೇಕ್ ಸಂಬಡೀಸ್ ಡೇ. ನಿಮ್ಗೆ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗ್ಲಿ, ನೀವು ಮಾಡಬೇಕು ಅಂತ ಅನ್ಕೊಂಡಿರುವಂಥ ನೀವು ತಗೊಳ್ಳೋ ಪ್ರತಿಯೊಂದು ಪ್ರಾಜೆಕ್ಟ್ಸ್ಗೂ ಒಳ್ಳೆ ಯಶಸ್ಸು ಸಿಗ್ಲಿ ಅಂತ ಕೇಳ್ಕೊತೀವಿ. ನಮ್ಮ ತಂಡಕ್ಕೆ ಬಂದು ನಮ್ಮ ಜೊತೆ ಕೂತು ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗ್ತಾ ಇದೆ. ನಿಮ್ಮ ಊರ್ ಬಗ್ಗೆ, ನಿಮ್ಮ ಒಂದು ಚೈಲ್ಡ್ಹುಡ್ ಬಗ್ಗೆ ಮಾತಾಡಿ, ನಿಮ್ಮ ಕಾಂಟೆಂಟ್ ಕ್ರಿಯೇಷನ್ ಬಗ್ಗೆ ಮಾತಾಡಿದಕ್ಕೆ ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಭಾಳ ಮಜಾ ಬಂತ್ರಿ, ಭಾಳ ದಿವಸ ಆಗಿತ್ತು ಹಿಂಗೆ ಮಾತಾಡಿ. ಸ್ವಲ್ಪ ಫುಲ್ ಮಜಾ ಬಂತು. ಆಲ್ ದಿ ಬೆಸ್ಟ್ ಟು ದ ಟೀಮ್. Thank you so much. Thank you.